City Gold, Gold and Diamonds, Kerala and Karnataka. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ. ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು. عيدكم مبارك وتقبل الله منا ومنكم صالح الأعمال وكل عام وأنتم بخير. الله أكبر الله أكبر الله أكبر لا إله إلا الله. حلوين والله الله الله ما شاء الله. يا سلام يا سلام نبارك يا الله. حلوين والله الله الله ما شاء الله. ನಾನಿಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ SOS ನ ನೇತಾರರಾಗಿರುವಂತಹ ಆಶ್ಚರ್ಯ ಸಂಘಾಪಿಸಿದ್ದಾರೆ ಮುಸ್ಲಿಂ ಜಮಾತ್ನ ಪ್ರಧಾನ ಕಾರ್ಯದರ್ಶಿ ರಹೀಂ ಸಾಲಿ ಕತ್ತರ್ ಉಸ್ತಾದರು ಹಾಗೂ SSF ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿ KM ಅಬೂಬಕರ್ ಸಿದ್ದಿಕ್ ಮೊಂಟುವಲಿ, ಬದ್ರುದ್ದೀನ್ ಅಜರಿ ಕೈಕಂಬ, ಸಲೀಂ ಮಾಲಿಕಿ ಹಾಗೂ ಅಲಿಕುನ್ನಿ ಹಾಜಿ ಪಾರೆ ಹಾಗೂ SOS ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವಂತಹ ಇಸಾಕ್ ಜೂರಿ ಹಾಗೂ ನಾವೆಲ್ಲ ಈ ಒಂದು ರ್ಯಾಲಿಯಲ್ಲಿ ಅವಿಭಾಜ್ಯವಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಈ ಮಂಗಳೂರಿನ ರಾಜಬೀದಿಯಲ್ಲಿ ಬಂದು ತಲುಪಿರುವಾಗ ಕರ್ನಾಟಕ ಮುಸ್ಲಿಂ ಜಮಾತ್, ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಜಗತ್ತಿನಾದ್ಯಂತ ವಿಜೃಂಭಣೆಯಿಂದ ಆಚರಿಸಲ್ಪಡುವಾಗ ಮಂಗಳೂರು ನಗರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಶಾಂತಿಯುತವಾಗಿ ಕರ್ನಾಟಕದ ಸುನ್ನಿ ಸಂಘಟನೆಗಳಾದ ಕರ್ನಾಟಕ ಮುಸ್ಲಿಂ ಜಮಾತ್, ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮುಂತಾದ ಸಂಘಟನೆಗಳು ಪ್ರವಾದಿಗಳ ಸಂದೇಶದ ಬಗ್ಗೆ ವಿಶಾಲವಾದ ಚರ್ವಿತ ಚರ್ವಣ ಅಗತ್ಯ ಇರುವಂತಹ ಒಂದು ಕಾಲದಲ್ಲಿ ಪ್ರವಾದಿಗಳ ಜೀವನ, ಬದುಕು, ಸಂದೇಶಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತ್ರ ಹಮ್ಮಿಕೊಂಡು ನಮ್ಮ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳ್ಳುತ್ತದೆ. 14 ಶತಮಾನಗಳ ಹಿಂದೆ ಈ ಜಗತ್ತು ಕಗ್ಗತ್ತಲ ಯುಗದಲ್ಲಿ ಮುಳುಗಿ ಹೋದಂತಹ ಒಂದು ಸಂದರ್ಭದಲ್ಲಿ ಅರಬ್ ನಾಡಿನಲ್ಲಿ ಒಬ್ಬರು ಪ್ರವಾದಿಗಳು ಉದಯಿಸುತ್ತಾರೆ. ಆ ಪ್ರವಾದಿಗಳು ಜಗತ್ತಿನ ಸಂಪೂರ್ಣವಾದ ಬದಲಾವಣೆಗೆ ಮುನ್ನುಡಿಯನ್ನು ಬರೆಯುತ್ತಾರೆ. ಅಷ್ಟರ ತನಕ ಅಲ್ಲಿ ನಡೆದಾಡುತ್ತಿದ್ದಂತಹ ಅನ್ಯಾಯಗಳ ವಿರುದ್ಧ, ಅಂಧಕಾರಗಳ ವಿರುದ್ಧ ಶ್ರೇಷ್ಠವಾದ ಒಂದು ಜನಸಮೂಹವನ್ನು ಸೃಷ್ಟಿ ಮಾಡುವ ಬೃಹತ್ತಾದ ಆಂದೋಲನವನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಮ್ಮಿಕೊಳ್ಳುತ್ತಾರೆ. ವಿಶಾಲವಾದ ಒಂದು ಶಾಶ್ವತ ಲೋಕ ನಿಮಗೆ ಬರಲಿದೆ. ಆದ್ದರಿಂದ ಈ ಲೋಕದಲ್ಲಿ ಒಂದು ಕಾರ್ಯಾಗಾರದ ಹಾಗೆ, ಒಂದು ತಾತ್ಕಾಲಿಕವಾದ ಟೆಂಟಿನ ಹಾಗೆ ನಿಮ್ಮ ಧರ್ಮವನ್ನ, ನಿಮ್ಮ ಮಾನವ ಧರ್ಮವನ್ನು ಎತ್ತಿ ಹಿಡಿಯುವ ಮೂಲಕ ಮರುಕುಲಕ್ಕೆ ಅಗತ್ಯವಾದಂತಹ ಸೇವೆಗಳನ್ನು ಮಾಡುವ ಹಾಗೆ ಒಬ್ಬ ಮನುಷ್ಯನ ಜೀವನವಾಗಿ ಮೊಹಮ್ಮದ್ ಪೈಗಂಬರ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಅನುಸರಿಸುವ, ಅನುಕರಿಸುವ, ಹಿಂಬಾಲಿಸುವ ಜನತೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ವಿವಿಧ ರೀತಿಯ ಅಭಿಪ್ರಾಯಗಳು, ಸುಳ್ಳು ಕಥೆಗಳನ್ನು ಹರಡುವಂತಹ ಒಂದು ವಿಚಿತ್ರವಾದ ಕಾಲಘಟ್ಟದಲ್ಲಿ ಜಗತ್ತಿನ ಆರ್ಥಿಕ ತಜ್ಞರುಗಳು ಸೇರಿ ಈ ಜಗತ್ತಿನ ಎಕಾನಮಿಯನ್ನು ಶುದ್ಧಿ ಮಾಡುವುದಕ್ಕೆ, ಈ ಜಗತ್ತಿನ ಅರ್ಥಶಾಸ್ತ್ರವನ್ನು ನವೀಕರಣ ಮಾಡುವುದಕ್ಕೆ, ಬಡತನದ ಬೇಗೆಯಿಂದ ವಿಶ್ವವನ್ನು ರಕ್ಷಿಸುವಿಕೆ, ಬಡ್ಡಿಯ ಮೇಲೆ ಬಡ್ಡಿಯಾಗಿ ಈ ನಾಡಿನ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಿ, ಬಡವರು ಬಹಳಷ್ಟು ಬಡವರಾಗಿ ಮಾರ್ಪಡುವಂತಹ ಒಂದು ವಿಚಿತ್ರವಾದ ಎಕಾನಮಿಯನ್ನು ಪರಿಚಯ ಮಾಡಬೇಕು ಎನ್ನುವ ವಿಶಾಲವಾದ ಬೇಡಿಕೆಗಳು ಕೂಡ ಈ ಜಗತ್ತಿನ ಮುಂದೆ ಬಂದಿವೆ. ಒಂದು ಕಾಲದಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದ
ಡಾಕ್ಟರ್ ರಘುರಾಮ್ ರಾಜನ್ ಒಂದು ಮಾತನ್ನು ಹೇಳಿದರು. ಭಾರತದ ಸಮೇತ ಜಗತ್ತಿನಲ್ಲಿರುವ ಆರ್ಥಿಕ ಸಂಕಷ್ಟಗಳಿಗೆ ಇಸ್ಲಾಮಿ ಅರ್ಥಶಾಸ್ತ್ರವನ್ನ ಬದಲಾಗಿ ನಿಶ್ಚಯಿಸುವಂತಹ ಒಂದು ಪ್ರಸ್ತಾಪವನ್ನ, ಇಸ್ಲಾಮಿಕ್ ಎಕಾನಮಿಯನ್ನು ಜಗತ್ತಿಗೆ ಪರಿಚಯ ಮಾಡುವಂತಹ ಒಂದು ಪ್ರಸ್ತಾಪವನ್ನ, ಇಸ್ಲಾಮಿಕ್ ಬ್ಯಾಂಕಿಂಗ್ ಬಗ್ಗೆ ಇರುವಂತಹ ಒಂದು ಜಗತ್ತಿನ ವಿವಿಧ ಯೂನಿವರ್ಸಿಟಿಗಳಲ್ಲಿ ಇಸ್ಲಾಮಿಕ್ ಎಕಾನಮಿ, ಇಸ್ಲಾಮಿ ಅರ್ಥಶಾಸ್ತ್ರ ಎನ್ನುವುದೊಂದು ಪಠ್ಯ ವಿಷಯವಾಗಿ ಮಾರ್ಪಡುವಂತಹ ಒಂದು ಸನ್ನಿವೇಶ ಬಂದಿದೆ. ಬಡ್ಡಿ ಇಲ್ಲದೆ ಒಬ್ಬ ಮನುಷ್ಯನ ಆರ್ಥಿಕವಾದ ಸಂಸ್ಕೃತಿಗೆ ಬೇಕಾದ ಮಾರ್ಗದರ್ಶನಗಳನ್ನು ಕೊಟ್ಟುಕೊಂಡು ಯಾವರಿಗೆ ಒಬ್ಬ ಬಡವನು ಸೀದಷ್ಟು ಮಟ್ಟಿಗೆ ಆ ಊರಿನ ಸರ್ವರನ್ನು ಕೂಡ ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತಹ ಜಗತ್ತಿನ ಪರಮ ಶ್ರೇಷ್ಠವಾದ ಅರ್ಥಶಾಸ್ತ್ರವನ್ನು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನಿತರ ಧಾರ್ಮಿಕವಾದ ವಿಚಾರಗಳು ಮಾತ್ರವಲ್ಲ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ರಾಜಕೀಯವನ್ನು, ಅರ್ಥಶಾಸ್ತ್ರವನ್ನು, ಸಮಾಜಶಾಸ್ತ್ರವನ್ನು, ಕುಟುಂಬಶಾಸ್ತ್ರವನ್ನು, ಧಾರ್ಮಿಕವಾದ ವಿಶಿಷ್ಟವಾದ ನೀತಿ ನಂಬರ್ ಈ ಜಗತ್ತಿಗೆ ಹೋರಾಡಿದ್ದಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅಧ್ಯಯನ ಮಾಡಿದ ಸರ್ವರು ಕೂಡ ಅವರ ಅದ್ಭುತವಾದ ವ್ಯಕ್ತಿತ್ವದ ಬಗ್ಗೆ ಈ ಜಗತ್ತಿನಲ್ಲಿ ಬಹಳಷ್ಟು ಬರೆದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಮೊಹಮ್ಮದ್ ಪೈಗಂಬರ್ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಕೇವಲ ಒಬ್ಬ ಧರ್ಮಗುರು ಮಾತ್ರವಾಗಿರದೆ ಅವರ ಕೇಂದ್ರವಾಗಿ ಅವರ ಆಡಳಿತದಲ್ಲಿ ಅವರ ನೇತೃತ್ವದ ಒಂದು ರಾಜಕೀಯ ಸಾಮ್ರಾಜ್ಯವನ್ನು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಟ್ಟಿದರು. ಅವರು ರಾಜಕೀಯ ಸಾಮ್ರಾಜ್ಯವನ್ನು ಗಮನಿಸಿ ನೋಡಿ ಸಹೋದರರೇ, ಯಾವುದಾಗಿರುವ ಸಾಮ್ರಾಜ್ಯ ನಿಮ್ಮೊತ್ತಿಗೆ ಜಗತ್ತಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವಿವಿಧ ಜಾನುವಂತಹ ಸಿದ್ಧಾಂತಗಳು ಯಾರಿಂದ ಸಾಧ್ಯವೋ ಅಂತಹ ಒಂದು ಸಿದ್ಧಾಂತಕ್ಕೆ ಮಾತ್ರ ಈ ಜಗತ್ತಲ್ಲಿ ಬದುಕಲು ಸಾಧ್ಯ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ಕೇಂದ್ರವಾಗಿ ಒಂದು ರಾಜಕೀಯ ಸಾಮ್ರಾಜ್ಯವನ್ನು ಕಟ್ಟಿದಾಗ ಆ ನಾಡಿನಲ್ಲಿ ಪರಮ ಶ್ರೇಷ್ಠವಾದ ರಾಷ್ಟ್ರಾಧ್ಯಕ್ಷರು ಮೊಹಮ್ಮದ್ ಪೈಗಂಬರ್. ಅಲ್ಲಿ ಸಂವಿಧಾನ ಅನ್ನುವಂಥದ್ದು ಪವಿತ್ರವಾದ ಗ್ರಂಥವಾಗಿರುವ ಕುರಾನ್. ಆ ಸಾಮ್ರಾಜ್ಯದಲ್ಲಿ ಪೂರ್ಣಶಕ್ತವಾದ ಆಡಳಿತ ನೀತಿ ಶಾಸ್ತ್ರದಲ್ಲಿ ಸರ್ವಜನರ ಒಳಿತಿಗಾಗಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳಷ್ಟು ಸುಸೂತ್ರವಾದಂತಹ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದರು. ಅಲ್ಲಿರುವ ನಾನ್ ಮುಸ್ಲಿಮರಿಗೆ, ಮುಸ್ಲಿಮೇತರಿಗೆ ಅಗತ್ಯವಾದಂತಹ ಭದ್ರತೆಯನ್ನು ಒದಗಿಸಿದರು. ಮೊಹಮ್ಮದ್ ಪೈಗಂಬರ್ ಅವರ ಸಾಮ್ರಾಜ್ಯದಲ್ಲಿ ಕೊಟ್ಟರು. ಎಲ್ಲ ಅರ್ಥದಲ್ಲೂ ಒಂದು ಜಾತ್ಯತೀತವಾದ ಸೆಕ್ಯುಲರ್ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ಒಂದು ರಾಜ್ಯವಾಗಿ, ರಾಷ್ಟ್ರವಾಗಿ ಆ ನಾಡನ್ನು ಮೊಹಮ್ಮದ್. ನೀವು ಯಾರ ಬಗ್ಗೆ ಕೂಡ ನನಗೆ ಚಾಡಿ ಹೇಳಬಾರದು, ಯಾರ ಬಗ್ಗೆ ಕೂಡ ನೀವು ದೂರು ಹೇಳಬಾರದು, ಯಾರ ಬಗ್ಗೆ ಕೂಡ ಅನಗತ್ಯವಾದ ತಪ್ಪಭಿಪ್ರಾಯಗಳನ್ನು ಮೂಡಿಸಬಾರದು. ನಾನು ಜನರನ್ನು ಅತ್ಯಂತ ಪರಿಶುದ್ಧ ಹೃದಯಿಯಾಗಿ ಭೇಟಿಯಾಗಬೇಕು, ಎಲ್ಲರನ್ನು ಒಂದಾಗಿ ಕಾಡುವಂತಹ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಸಹೋದರರು ಗಮನಿಸಬೇಕು, ಒಂದು ಸಿದ್ಧಾಂತ, ಒಂದು ಭಾಷೆ ಈ ಜಗತ್ತಲ್ಲಿ ಯಾವತ್ತೂ ಕೂಡ ನಡೆಯಲು ಸಾಧ್ಯವಿಲ್ಲ. ವೈವಿಧ್ಯಗಳ ಆಗರವಾಗಿರುವ ಜಗತ್ತಿನಲ್ಲಿ ವಿಭಿನ್ನತೆಗಳನ್ನು ಒಳಗೊಳ್ಳುವುದರಿಂದ ಮಾತ್ರ ಈ ಜಗತ್ತಿನಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸಂಗಮದಿಂದ ವರ್ತನೆ ಮಾಡುವಂತೆ ತನ್ನ ಪ್ರಜೆಗಳಿಗೆ ಮೊಹಮ್ಮದ್ ಪೈಗಂಬರ್ ಅವರು ಕರೆ ಒಂದು ಬಾಚಣಿಗೆ ಹಲ್ಲುಗಳ ಹಾಗೆ ಜಗತ್ತಲ್ಲಿರುವ ಎಲ್ಲ ಮನುಷ್ಯರು ಕೂಡ ಸಮಾನರು ಎನ್ನುವ ಸಿದ್ಧಾಂತವನ್ನು ಸಾರಿದರು. ಕಪ್ಪು ಬಿಳುಪಿನ ಹೆಸರಲ್ಲಿ, ವರ್ಣಾಶ್ರಮಗಳ ಹೆಸರಲ್ಲಿ, ಉಚ್ಚ ನೀಚಗಳ ಹೆಸರಲ್ಲಿ ಮಾನವರನ್ನ ಈ ವಿವಿಧ ಶ್ರೇಣಿಗಳನ್ನಾಗಿ ಮಾಡಿ ಆಳ್ವಿಕೆ ಮಾಡುತ್ತಿದ್ದಂತಹ ಒಂದು ಕಾಲಘಟ್ಟದಲ್ಲಿ ಪ್ರವಾದಿಗಳು ಹೇಳಿದ ಮಾತು ಯಾವುದೆಂದರೆ, ಒಬ್ಬ ಮನುಷ್ಯನ ಔನ್ನತ್ಯದ ಮಾನದಂಡವೇ ಎಂದರೆ ನಿಮ್ಮ ಚರ್ಮದ ಬಣ್ಣ, ನೀವಾಡುವ ಭಾಷೆ, ನೀವು ಹುಟ್ಟಿದ ಕುಲ, ನೀವು ವಾಸ ಮಾಡುವ ನಾಡು, ನೀವು ಧರಿಸುವ ದಿರಿಸು ನಿಮ್ಮ ಮಹತ್ವಗಳ ಮಾನದಂಡವಲ್ಲ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಣೆ ಮಾಡಿದರು. ಕುಲ್ಲುಕುಂ ಮಿನ್ ಆದಮ ವ ಆದಮ ಮಿನ್ ತುರಾಬ್. ಜಗತ್ತಲ್ಲಿರುವ ಸರ್ವ ಮನುಷ್ಯರು ಕೂಡ ಏಕ ತಂದೆಯಿಂದ, ಏಕ ತಾಯಿಯಿಂದ ಬಂದವರು. ಆದ್ದರಿಂದ ಅವರ ಮಧ್ಯೆ ಯಾವುದೇ ವಿವೇಚನೆಗೆ ಅವಕಾಶವಿಲ್ಲ. ಯಾವುದೇ ರೀತಿಯ ಮಾನದಂಡ ಮಾಡಿ ಅವರಲ್ಲಿ ಉಚ್ಚ ನೀಚತ್ವದ ಸಂಕಲ್ಪವನ್ನು ತಂದಂತಹ ಒಂದು ಜನತೆ. ಸಹೋದರರೇ, ಅವರ ಮುಂದೆ ಮೊಹಮ್ಮದ್ ಪೈಗಂಬರ್ ಹೇಳಿದ ಮಾತು, ಲೈಸಲಿ ಅರಬಿಯನ್ ಫಲ್ಯುನ್ ಅಲಾ ಅಜಮಿ ವಲಾ ಲಿಯಬಿಯಲ್ ಫಲ್ಯುನ್ ಅಲಾ ಅಸ್ವದ್. ಕಪ್ಪಗಿನ ಮನುಷ್ಯ ಬಣ್ಣ ಕಪ್ಪಾಗಿದ್ದರೆ ಆ ಕಪ್ಪಿನ ಬಣ್ಣಕ್ಕೆ ಅವನು ಯಾವತ್ತೂ ಕೂಡ ಕಾರಣಕರ್ತನಲ್ಲ. ಮಾಡುವ ಮಣ್ಣನ್ನು ಸುರಿ ಈ ಮಾತನ್ನ ಪ್ರವಾದಿಗಳು ಪುನರುಚ್ಚಾರಣೆ ಮಾಡಿದರು. ಅವರು ಹೇಳಿದರು, ಮನುಷ್ಯರೇ, ನಿಮ್ಮೆಲ್ಲರ ತಂದೆ ಒಬ್ಬನೇ, ನಿಮ್ಮೆಲ್ಲರ ದೇವರೊಬ್ಬನೇ, ನೀವೆಲ್ಲರೂ ಆದಮ್ಮೆಲ್ಲರ ಆದಿಪುತ್ರನ ಮಕ್ಕಳು. ಆದ್ದರಿಂದ ನೀವೆಲ್ಲರೂ ಕೂಡ ಜಗತ್ತಲ್ಲಿ ಸಹೋದರರಾಗಿ ಬಾಳಬೇಕೆನ್ನುವ ಸಿದ್ಧಾಂತವನ್ನ ಮೊಹಮ್ಮದ್ ಪೈಗಂಬರ್ ಈ ಜಗತ್ತಿಗೆ ನೀಡಿದರು.
ಭೌತಿಕವಾದ ಅಭಿವೃದ್ಧಿಗೆ, ಆರ್ಥಿಕವಾದ ಅಭಿವೃದ್ಧಿಗೆ ಮಾಡುವ ಸಮಾಜ, ಪಕ್ವಮತಿಗಳಾದಂತಹ ಒಂದು ಜನರೇಷನ್ ಜನಾಂಗವನ್ನು ಮೊಹಮ್ಮದ್ ಪೈಗಂಬರ್ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟರು. ಆ ಮೂಲಕ ವಿಶಾಲವಾದ ಒಳಗೊಳ್ಳುವ ಸಿದ್ಧಾಂತವನ್ನು ಹೇಳಿದರು. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಮೊಹಮ್ಮದ್ ಪೈಗಂಬರ್ ಅವರ 1499ನೇ ಜನ್ಮದಿನದ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಬೇಕು. ಧರ್ಮ ಇತ್ತು ಅವರ ಜೊತೆಯಾಗಿ ಹೇಳಿಲ್ಲ, ಪ್ರವಾದಿಗಳಿಂದ ಯಹೂದಿ ಜೂ ಧರ್ಮವಿತ್ತು ಅದರ ವಿರುದ್ಧವಾಗಿ ಹೇಳಿಲ್ಲ. ಎಲ್ಲಾ ಧರ್ಮದೊಂದಿಗೆ ಸಂಪೂರ್ಣವಾದ ಸಾಮರಸ್ಯವನ್ನು ಘೋಷಣೆ ಮಾಡುವುದರ ಜೊತೆ ಪ್ರವಾದಿಗಳ ಯುದ್ಧ ಯಾರ ವಿರುದ್ಧವಾಗಿದ್ದರೆ ಸಮಾಜದಲ್ಲಿ ಕಂಟಕ ಶಕ್ತಿಗಳಾಗಿ ಸಮಾಜದ ಒಡಕಿಗೆ ಕಾರಣಕರ್ತರಾಗುವಂತಹ ವಿಧ್ವಂಸಕ ವಿಚ್ಛಿದ್ರಕಾರಿ ಶಕ್ತಿಗಳ ವಿರುದ್ಧವಾಗಿದ್ದವರ ಹೋರಾಟ ಅಲ್ಲದೆ ಯಾವುದೇ ಒಂದು ನಿರ್ದಿಷ್ಟವಾದ ಜಾತಿಯ ವಿರುದ್ಧ, ಮತದ ವಿರುದ್ಧ, ಧರ್ಮದ ವಿರುದ್ಧ, ಜನಾಂಗದ ವಿರುದ್ಧ ತೋರಿಸದೆ ಶಾಂತವಾಗಿ ಸಂಯಮದಿಂದ ಮೊಹಮ್ಮದ್ ಪೈಗಂಬರ್ ಸುದೀರ್ಘವಾದ 13 ವರ್ಷಗಳ ಕಾಲ ತಮ್ಮ ಜನ್ಮನಾಡಲ್ಲಿ ಕಳೆದರು. ಅಲ್ಲಿಂದ ಅವರನ್ನು ಬಲವಂತದಿಂದ ಪಲಾಯನ ಮಾಡಿಸಲಾಯಿತು. ಪ್ರವಾದಿಗಳು ಊರು ಬಿಟ್ಟು ಹೋದರು 500 ಕಿಲೋಮೀಟರ್ ದೂರದ ಮದೀನಕ್ಕೆ. ಅಲ್ಲಿ 2 ವರ್ಷಗಳ ಹೋದರೆ ಗಮನಿಸಬೇಕು. ಇಂತಹ ಸನ್ನಿವೇಶಗಳಲ್ಲಿ ಶಾಂತಿಯತೆಯಲ್ಲಿ ಹಿಡಿದು ಅಂತ ಹೇಳುವಾಗ ಇಸ್ಲಾಮಿನ ಯುದ್ಧಗಳು ಚರ್ಚೆಗೆ ಬರುತ್ತದೆ. ಕುರ್ಆನ್ನ ಕೆಲವೊಂದು ಸೂತ್ರಗಳನ್ನು ಇಟ್ಟುಕೊಂಡು ಯುದ್ಧ ಪ್ರೇರಕ ಅಂತ ಹೇಳಿ ಆ ಕುರ್ಆನ್ ಅನ್ನ ಆಕ್ಷೇಪ ಮಾಡುವವರು ಈ ಸಮಾಜದಲ್ಲಿ ಹೆಚ್ಚುತ್ತಾ ಇದ್ದಾರೆ. ಸಹೋದರರು ಗಮನಿಸಬೇಕು. ಮೊಹಮ್ಮದ್ ಪೈಗಂಬರ್ ಅವರು ಮಕ್ಕಾ ಎನ್ನುವ ತಮ್ಮ ಜನ್ಮ ಊರಲ್ಲಿ ಸುದೀರ್ಘವಾದ 13 ವರ್ಷಗಳ ಕಾಲ ಬದುಕಿದ್ದು ಎಲ್ಲಾ ರೀತಿಯ ಹಿಂಸೆಗಳನ್ನು ಸಹಿಸಿಯಾಗಿತ್ತು. ಎಲ್ಲಾ ರೀತಿಯ ತೊಂದರೆಗಳನ್ನು ನಾವು ಹೇಳುವುದೇ ಮೊಹಮ್ಮದ್ ಪೈಗಂಬರ್ ಅವರು ಸುದೀರ್ಘವಾದ 23 ವರ್ಷಗಳ ತನ್ನ ಆಳ್ವಿಕೆಯಲ್ಲಿ, ತನ್ನ ಬೋಧನಾ ಕಾಲಘಟ್ಟದಲ್ಲಿ ನೀವು ಗಮನಿಸಬೇಕು. ಕೇವಲ 23 ವರ್ಷಗಳಲ್ಲಿ ಕೇವಲ 13 ವರ್ಷಗಳ ಸುದೀರ್ಘವಾದ 15 ವರ್ಷಗಳ ಕಾಲ ಅವರು ಸಂಯಮದ ಪಾಠವನ್ನು ಹೇಳಿದರು. ಅವರು ಪ್ರತಿವಾರ ಬೇಡ ಅಂತ ಹೇಳಿದ್ರು. ಪೆಟ್ಟು ಬಿದ್ದಾಗ ಪೆಟ್ಟು ತಿನ್ನುವಂತೆ, ಯುದ್ಧಕ್ಕೆ ಬಂದಾಗ ತಮ್ಮ ಮೈಯೊಡ್ಡಿಕೊಂಡದನ್ನು ಸಹಿಸುವಂತೆ ಪ್ರವಾದಿಗಳು ಜನರಿಗೆ ಬೋಧನೆ ಮಾಡಿದರು. ಎಲ್ಲಾ ಮಿತಿಗಳು ಕೂಡ ಸಂಪೂರ್ಣವಾಗಿ ಮಿತಿ ಮೀರಿದ ಸಂದರ್ಭಗಳಲ್ಲಿ ಯಾವತ್ತೂ ಕೂಡ ಆ ಪ್ರತಿರೋಧ ಮಾಡುತ್ತಿದ್ದರೆ ತಮಗೂ ತಮ್ಮ ಅನುಯಾಯಿಗಳಿಗೂ ಉಳಿಗಾರಿಲ್ಲ ಅಂತ ಅವರಿಗೆ ವೇದ್ಯವಾದ ಸಂದರ್ಭದಲ್ಲಿ ಮಾತ್ರ ಮೊಹಮ್ಮದ್ ಪೈಗಂಬರ್ ಯುದ್ಧದ ಸಂದೇಶವರೆಗೆ ಹೇಳಿರಬಹುದು. ಮೊಹಮ್ಮದ್ ಪೈಗಂಬರ್ ಅವರಿಗೆ ಅಲ್ಲಾಹನ ಕಡೆಯಿಂದ ಬಂದಂತಹ ದಿವ್ಯವಾಣಿ, ಅಲಾ ತುಕಾತಿಲೂನ ಕೌಮನ್ ನಕಸು ಐಮಾನಹುಂ ವಹಮ್ಮು ಬಿಇಖ್ರಾಜಿ ರಸೂಲಿ ವಹುಂ ಬದಊಕುಂ ಅವ್ವಲ ಮರ್ರಾ. ಬಹಳ ಸ್ಪಷ್ಟವಾಗಿ ಕುರಾನ್ ಹೇಳ್ತಾ ಇದೆ. ಅದೇನೆಂದರೆ ಅಲಾ ತುಕಾತಿಲೂನ ಕೌಮನ್, ನೀವೊಂದು ಸಮುದಾಯದೊಂದಿಗೆ, ಒಂದು ವರ್ಗದೊಂದಿಗೆ ನೀವು ಡಿಫೆನ್ಸ್ ಮಾಡು. ಆ ಪ್ರವಾದಿಗಳ ಕುಟುಂಬ ಅವರ ಜನಾಂಗ ಏನಾಯಿತು? ಎಲ್ಲಾ ರೀತಿಯ ಸ್ವಾತಂತ್ರ್ಯಗಳನ್ನು ಕೊಟ್ಟ ಮೇಲೂ, ಒಪ್ಪಂದದಲ್ಲಿ ಏಕತೆಯಿಂದ ಬದುಕುವಂತ ಅವಕಾಶಗಳನ್ನು ಕೊಟ್ಟ ಮೇಲೂ ಕೂಡ ನೆಕತು ಐಮಾನಹುಂ, ಅವರ ಆದೇಶಗಳನ್ನ, ಒಪ್ಪಂದಗಳನ್ನು ಉಲ್ಲಂಘನೆ ಮಾಡಿತು. ವಹಮ್ಮು ಬಿಇಖ್ರಾಜಿ ರಸೂಲಿ, ಪ್ರವಾದಿಗಳನ್ನ ವಿರೋಧ ಮಾಡುವ ಕೆಲಸವಾದರೂ ನೀವು ಮಾಡುವುದಿಲ್ಲವಾ ಅಂತ ಕುರಾನ್ ಹೇಳಿದರೆ, ವಹುಂ ಬದಊಕುಂ ಅವ್ವಲ ಮರ್ರಾ. ಯುದ್ಧದ ಚರಿತ್ರೆಗಳ ಬಗ್ಗೆ ಹೇಳುವವರು ಗಮನಿಸಬೇಕು. ಇಸ್ಲಾಮಿನಲ್ಲಿರುವ ಯುದ್ಧದ ಚರಿತ್ರೆಗಳನ್ನು ಹೇಳಿ ತಪ್ಪಾದ ವ್ಯಾಖ್ಯಾನಗಳನ್ನು ಕೊಟ್ಟುಕೊಂಡು ಅಲ್ಲಾಹು ಕೇಳುವ ಪ್ರಶ್ನೆ, ವಹುಂ ಬದಊಕುಂ ಅವ್ವಲ ಮರ್ರಾ. ಯುದ್ಧವನ್ನು ಪ್ರಾರಂಭ ಮಾಡಿದವರು ನೀವಲ್ಲ, ಅವರು ಪ್ರಾರಂಭ ಮಾಡಿದರು. ಅವರು ಪ್ರಾರಂಭ ಮಾಡಿದಾಗ ಇಸ್ಲಾಮಿನ ಮೊಟ್ಟ ಮೊದಲ ಯುದ್ಧವಾದ ಬದರ್ 15 ಶತಮಾನಗಳ ಕಾಲ ಈ ಜಗತ್ತಲ್ಲಿ ಕೋಟಿಗಟ್ಟಲೆ ಮುಸಲ್ಮಾನರ ಮನಸ್ಸುಗಳಲ್ಲಿ ವಾಸ ಮಾಡುವುದಾದರೆ ಅದು ಹಿಂಸೆಯಿಂದ ಸಾಧ್ಯವಿಲ್ಲ, ದೌರ್ಜನ್ಯದಿಂದ ಸಾಧ್ಯವಿಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಬೇಕು. ಒಟ್ಟಿನಲ್ಲಿ ಜಗತ್ತಿನಲ್ಲಿ ಸಾರ್ವಜನಿಕವಾದ, ಸಾರ್ವತ್ರಿಕವಾದ, ಸಾರ್ವಕಾಲಿಕವಾದ ಸಹೋದರತೆಯ ಸಂದೇಶವನ್ನು ಹೇಳಿ ಎಲ್ಲ ಜನ ವಿಭಾಗ ಯುದ್ಧಾತುರ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಯುದ್ಧಾಸಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಎಲ್ಲ ಧರ್ಮಗಳಲ್ಲೂ ಕೂಡ ಈ ಜಗತ್ತಲ್ಲಿ ಯುದ್ಧ ನಡೆದಿದೆ. ಹಿಂದೂ ಧರ್ಮದಲ್ಲಿ ಕುರುಕ್ಷೇತ್ರ ಯುದ್ಧದ ಚರಿತ್ರೆಗಳನ್ನು ಕಾಣಬಹುದು, ಕ್ರಿಸ್ತು ಧರ್ಮದಲ್ಲಿ ಕ್ರುಸೈಡ್ನ ಚರಿತ್ರೆಯನ್ನು ಕಾಣಲು ಸಾಧ್ಯವಾಗಬಹುದು, ಇಸ್ಲಾಮಿನಲ್ಲಿ ಬದರುಗಳ ಚರಿತ್ರೆಗಳನ್ನು ಕೇಳಲು ಸಾಧ್ಯವಾಗಬಹುದು. ಇದೆಲ್ಲವೂ ಕೂಡ ಆಯಾ ಕಾಲಗಳಲ್ಲಿ ಅವರ ಅಸ್ಥಿ ಸ್ವಾಗತ ಮಾಡಿದಂತಹ ಒಂದು ನಾಡಾಗಿರುವಾಗ ಆ ಒಳಗೊಳ್ಳುಗೆ ಇನ್ಕ್ಲೂಸಿವ್ ಆದಂತಹ ಒಂದು ಸಿದ್ಧಾಂತಗಳಲ್ಲಿ ನಂಬಿಕೆ ಇರುವಂತಹ ಪ್ರತಿಯೊಬ್ಬರು ಕೂಡ ಎಲ್ಲಾ ಧರ್ಮಗಳನ್ನು, ಎಲ್ಲಾ ಧರ್ಮದ ಆಚಾರಕ್ಕೆ ಸಾಕ್ಷಿಯಾಗಿದೆ.
ಕ್ರಿಸ್ಮಸ್ ಹಬ್ಬಗಳಿಗೆ ಸಾಕ್ಷಿಯಾಗಿದೆ. ಬೇರೆ ಬೇರೆ ವಿಭಾಗಗಳ ಧರ್ಮಗಳ ಹಬ್ಬಗಳನ್ನ ಈ ನಾಡು ಕಂಡಿದೆ. ಅದನ್ನು ಎಲ್ಲರೂ ಕೂಡ ಸಂಭ್ರಮದಿಂದ ಆ ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟಿದ್ದಾರೆ, ಗೌರವ ಕೊಡುತ್ತಾ ಇದ್ದಾರೆ. ಈ ಒಂದು ಒಳಗೊಳ್ಳುವಿಕೆ ಅಥವಾ ಈ ಶ್ರೇಷ್ಠವಾದ ಸಹಿಷ್ಣುತೆ ಟೊಲರೆನ್ಸ್ ಈ ನಾಡಿನ ಭಾಗವಾಗಿದೆ. ಅದನ್ನು ಮತ್ತಷ್ಟು ಉಜ್ವಲಗೊಳಿಸಿ ಈ ನಾಡಿಗೆ ಶಾಂತಿಯ ಸಂದೇಶವನ್ನು ಕೊಟ್ಟು ಈ ಜಗತ್ತಿಗೆ ಈ ದೇಶ ವಿಶ್ವಗುರುವಾಗುವ ಮಟ್ಟಕ್ಕೆ ಇದನ್ನು ಬೆಳೆಸುವಂತಹ ಒಂದು ಸನ್ನಿವೇಶ ನಮ್ಮಿಂದ ಸಾಧ್ಯವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭಾಷಣವರಿಗೆ ಸಾಮರಸ್ಯದ ಪಾಠಗಳನ್ನು ಹೇಳಿಕೊಟ್ಟು ರಾಷ್ಟ್ರ ಕಲ್ಪನೆಯವರಿಗೆ ಇದೇ ಮಂಗಳೂರಿನಲ್ಲಿ ಲಕ್ಷಾಂತರ ಮಂದಿಯನ್ನು ಸೇರಿಸಿಕೊಂಡು ಮಾನವತೆಯನ್ನು ಗೌರವಿಸಿ ಎನ್ನುವ ಸಂದೇಶದೊಂದಿಗೆ 10 ವರ್ಷಗಳ ಹಿಂದೆ ಭಾರತದ ಗ್ರ್ಯಾಂಡ್ ಮುಫ್ತಿ, ಕರ್ನಾಟಕದ ಚೀಫ್ ಕಾಜಿ ಸುಲ್ತಾನದ ಕಾಂತಬರ ಬೇಟಿ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ಮಾನವತೆಯನ್ನು ಗೌರವಿಸುವ, ಮನುಕುಲವನ್ನು ಗೌರವಿಸುವ ಸಂದೇಶಗಳನ್ನ ಈ ನಾಡಿನಲ್ಲಿ ನಾವು ಸಾರಿದ್ದೇವೆ. ನಮ್ಮ ಕಾರ್ಯಕ್ರಮಗಳಿಗೆ ಆಗಮಿಸಿದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜಕೀಯ ಸಾಮಾಜಿಕ ಧುರೀಣರು, ವಿವಿಧ ಧರ್ಮದ ಧಾರ್ಮಿಕ ಮುಖಂಡರುಗಳೆಲ್ಲರೂ ಕೂಡ ಈ ಸಂಘಟನೆಯ ಶಿಸ್ತಿನ ಬಗ್ಗೆ, ಈ ಸಂಘಟನೆಯ ಸಿದ್ಧಾಂತಗಳ ಬಗ್ಗೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳು ನಾಡಿನಾದ್ಯಂತ ಮಾಡುತ್ತಿರುವಂತಹ ಅತ್ಯುತ್ತಮವಾದ ಚಟುವಟಿಕೆಗಳಿಗೆ ಈ ನಾಡಿನ ಪ್ರತಿಯೊಬ್ಬರ ಪೊಲೀಸ್ ಅಧಿಕಾರಿಗಳ, ಪತ್ರಿಕಾಕರ್ತರ, ಮಾಧ್ಯಮ ಮಿತ್ರರ, ಆಡಳಿತ ವರ್ಗದ, ಸರ್ಕಾರಗಳ ಎಲ್ಲ ರೀತಿಯ ಸಹಕಾರಗಳು ಮುಕ್ತಾಯಗೊಂಡಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 7 ಝೋನ್ಗಳಿಂದ ವಿವಿಧ ರೀತಿಯಲ್ಲಿ ಅತ್ಯಂತ ಆಕರ್ಷಕವಾದ ಶ್ರೇಣಿಯ ರ್ಯಾಲಿಯನ್ನು ನಡೆಸಿಕೊಟ್ಟ 7 ಝೋನ್ ಹಾಗೂ ಡಿವಿಷನ್ನ ಎಲ್ಲ ಕಾರ್ಯಕರ್ತರನ್ನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ರ್ಯಾಲಿಯಲ್ಲಿ ಅತ್ಯಂತ ಆಕರ್ಷಕವಾದ ಮತ್ತು 7 ಝೋನ್ ಡಿವಿಷನ್ಗಳ ಪೈಕಿ ಅತಿ ಹೆಚ್ಚು ಆಕರ್ಷಕವಾದ ರೀತಿಯಲ್ಲಿ ರ್ಯಾಲಿಯನ್ನು ಪ್ರದರ್ಶನ ಮಾಡಿದಂತಹ ತಂಡಗಳಿಗೆ ಕೊಡುವಂತಹ ಸನ್ಮಾನವನ್ನು ಈಗ ಕಳೆದ 20 ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲೆಲ್ ಹಬೀಬ್ ಮೀಲಾದ್ ರ್ಯಾಲಿ ನಡೆಯುತ್ತಾ ಬಂದಿದೆ. ಈ ಸಂದರ್ಭಗಳಲ್ಲೆಲ್ಲ ನಮ್ಮ ಹಲವಾರು ಡಿವಿಷನ್ಗಳು, ಝೋನ್ಗಳು ಹಲವು ಸಂದರ್ಭಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದು, ಕಳೆದ ವರ್ಷ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ಝೋನ್ ಅಥವಾ ಮಂಗಳೂರು ಡಿವಿಷನ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದು, ಈ ವರ್ಷ ನಡೆದಂತಹ ಈ ರ್ಯಾಲಿಯಲ್ಲಿ ಮತ್ತೊಮ್ಮೆ ನಾವು ಯಾವುದೇ ಝೋನ್ ಡಿವಿಷನ್ಗಳಿಗೆ ಬಿಟ್ಟುಕೊಡುವುದೇ ಇಲ್ಲ ಎನ್ನುವಂತಹ ಘೋಷಣೆಯೊಂದಿಗೆ ಮಂಗಳೂರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಬಂಟ್ವಾಳ ಝೋನ್ ಡಿವಿಷನ್ ಪಡೆದ ಝೋನ್ ಮತ್ತು ಡಿವಿಷನ್ ನಾಯಕರುಗಳಿಗೆ ನಾವು ಇವಾಗಲೇ ಅದಕ್ಕಿಂತ ಪ್ರಥಮ, ದ್ವಿತೀಯ, ತೃತೀಯ ಸನ್ಮಾನವನ್ನು ನೀಡಲಿಕ್ಕೆ ಇದ್ದೇವೆ. ಮೊದಲನೆಯದಾಗಿ ಪ್ರಥಮ ಸ್ಥಾನವನ್ನು ನೀಡಲಿಕ್ಕೆ ಬೇಕಾಗಿ ನಮ್ಮ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ. ಮಂದಿರ, ಚರ್ಚ್, ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆ. ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ. ಮಂದಿರ, ಚರ್ಚ್, ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆ. ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತ
ತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಹಾಗೆ ಅಳಿಯಲಿ ಕಿಡಿತಣಿಯಲಿ പ്രചരിപ്പിക്കുന്നവരെ മദനീയത മറ്റുള്ളവരിലേക്ക് എത്തിച്ചു കൊടുക്കുന്നവരെ മദനീയതയായ ഗ്രൂപ്പുകൾക്ക് നേതൃത്വം കൊടുക്കുന്ന അടിമന്മാര് മീഡിയ അംഗങ്ങള് മദനീയത്തെ സ്നേഹിക്കുന്നവർ മറ്റുള്ളവരിലേക്ക് അയച്ചു കൊടുക്കുന്നവര് അല്ലാഹുവേ അത് പ്രചരിപ്പിക്കുന്നവര് അയൽവാസികളിലേക്ക് കുടുംബ ഗ്രൂപ്പുകളിലേക്ക് Venus Trading and Services, your trusted partner in Qatar. Looking for reliable services in Qatar? Welcome to Venus Trading and Services, your trusted partner near Al Said Bakery in Muntasa, Doha. Let us introduce our range of activities. At Venus Trading and Services, we offer certificates attestation in India and Qatar, legal translation in several languages, police clearance certificates, data flow and prometric, company formation, health card services. Our experienced team ensures smooth and hassle-free processes. Choose Venus Trading and Services as your trusted partner in Qatar. Contact us today 55488910. Venus Trading and Services near Al Said Bakery in Muntasa, Doha. Partner with Al Farha Tours and Service. ലക്ഷ്യം മികച്ച ജോലിയാണെങ്കിൽ പഠിക്കാം റൂട്രോണിക്സിന്റെ ഗവൺമെന്റ് അംഗീകൃത കോഴ്സുകൾ. കേരളത്തിലുടനീളമുള്ള അംഗീകൃത പഠന കേന്ദ്രങ്ങൾ വഴി SSLC, +2, ഡിപ്ലോമ, ഡിഗ്രി പഠനം പൂർത്തിയാക്കിയവർക്ക് ഇപ്പോൾ അപേക്ഷിക്കാം. SC/ST വിദ്യാർത്ഥികൾക്ക് 100% സൗജന്യവും ഒപ്പം മറ്റു വിഭാഗങ്ങൾക്ക് നിബന്ധനകളോടെ 20% വരെ ഫീസ് ഇളവിലും പഠിക്കാൻ അവസരം. PSC നിയമനങ്ങൾക്ക് യോഗ്യമായ ഗവൺമെന്റ് അംഗീകൃത കോഴ്സുകൾ കൂടാതെ റൂട്രോണിക്സ് സർട്ടിഫൈഡ് കോഴ്സുകളും തിരഞ്ഞെടുക്കാം. കമ്പ്യൂട്ടർ പരിജ്ഞാനം നേടാം, ജോലി സാധ്യതകൾ കൂടുതൽ ഉറപ്പുള്ളതാക്കാം. കേരള സ്റ്റേറ്റ് റൂട്രോണിക്സിലൂടെ സുരക്ഷിതമായ ഭാവിക്ക് ഉറപ്പുള്ള അടിത്തറവാകൂ. വിളിക്കൂ 9072-767-005 or visit www.eduskilling.com. ഇവളണിയും പൊന്നല്ലേ കനവുണരും ദിനമല്ലേ മുഞ്ചത്തി പെണ്ണിൻ നിൻ മനം പെണ്ണഴകിനു മിഴിവേകി എന്നെന്നും നിന്നില്ലേ മാറ്റേറും പൊന്നിൻ താരമേ
Kerala and Karnataka, the glow of purity. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ. ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ. ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ. ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆ ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ. ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು. ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ. ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು.